ಗಾಯ್ಸೆಲ್ಲ ಟ್ರಿಪ್ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ವಿ. 12 ಗಂಟೆಗೆ ಹೋಗೋದ ಅಂದ್ಬಿಟ್ಟು ನಮ್ಮ ಹುಡುಗರೆಲ್ಲ 1 ಗಂಟೆ ಆದರೆ ಅಲ್ಲಿಲ್ಲೇ ನಿಂತಿದ್ವಿ. ಕೊನೆಗೂ 3 ಸೀಟ್ ನಡ್ಕೊಂಡು ಹೋಗ್ತಿರೋ ಅವರಿಬ್ಬರು ಅಲ್ಲೇ ನಿಂತಿದ್ರು. ಅವರಿಬ್ಬರನ್ನ ಬೇಗ ಕರೆದು ನಾವೇ ಸ್ಟ್ಯಾಂಡ್ಗೆ ಹೋಗ್ತಿದ್ವಿ. ನಮ್ಮ ಶಿಷ್ಯ ನೋಡಿ ಎಲ್ಲರಿಗೂ ಸೀಟ್ ಹಿಡಿಯನ್ನೇ ಫೋನಾಗಿ ಮಾತಾಡ್ಕೊಂಡು ಒಬ್ಬನ ಮಾತ್ರ ಸೀಟ್ ಹಿಡ್ದವನೆ. ಅದಕ್ಕೆ ನಮ್ಮ ಹುಡುಗ ನೋಡಿ ಏನು ಹೇಳ್ತಾನೆ, ಮುಚ್ಚಲೆ ಬಾಯ್ಲಿ ಎಷ್ಟು ಮಾತಾಡ್ತಿದೀಯ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣ. ಅಲ್ಲಿಂದ ಶಬರ್ಲಿ ಇಳಿದ ತಕ್ಷಣ ಫುಲ್ ರೆಸ್ಟ್ ಅಂದರೆ ರೆಸ್ಟು. ನಾನು ಚರಣ ಇಬ್ಬರು ಒಂದು ಸೈಡಿಗೆ ಬಂದ್ಬಿಟ್ಟು, ಆದರೆ ಆ 3 ಸೀಟು ನಮ್ಮನ್ನೇ ಹುಡುಕ್ತಿರ್ತಾರೆ. ಅಲ್ಲಿಂದ ಹಾಗೆ ಆಚೆ ಬಂದು ರೈಲ್ವೆ ಸ್ಟೇಷನ್ ಬಸ್ ಕಾಯ್ತಿದ್ವಿ. ಅಲ್ಲಿ ಬಸ್ ಹತ್ತಿದ ತಕ್ಷಣ ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿ ಎಲ್ಲ ನಿಧಾನಕ್ಕೆ ನಡ್ಕೊಂಡಿದ್ರು. ಯಾಕೆಂದರೆ ನಮ್ಮ ಗ್ಯಾಂಗಲ್ಲಿ ಇನ್ನೊಬ್ಬರು ಬರಬೇಕಿತ್ತು. ಅದಕ್ಕೆ ಒನ್ ಸೆಕೆಂಡ್ ಗೈಸ್, ನಮ್ಮ ಹುಡುಗ ಏನು ಹೇಳ್ತಾನೆ ಕೇಳಿಸ್ಕೊಳ್ಳಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಇಲ್ಲ ಹಾಗೇನಿಲ್ಲ, ಅವನಾಗ ಒಳಗಡೆ ಬಂದು ನಮ್ಮ ಹುಡುಗರೆಲ್ಲ ಏನೋ ನಿಂತ್ಕೊಂಡು ಮಾತಾಡ್ತಿದ್ರು. 3 ಸೀಟಿಗೂ ಹೊಟ್ಟೆ ಹಚ್ತಿತ್ತು. ಅದಕ್ಕೆ ನಿಂತ್ಕೊಂಡಿದ್ದು. ನಮ್ಮ ಶಿಷ್ಯ ಇನ್ನೂ ಫೋನ್ ಮಾಡ್ತೀನಿ ನಿಂತವನು. ಅವ್ನು ಫೋನ್ ಮಾತಾಡ್ತಾ ಮುಂದೆ ಅವ್ನು ನಮ್ಮ ಹುಡುಕ್ಲಿ ಮಾಡ. ನಾನು ಚರಣ ಹಂಗೆ ಸೈಲೆಂಟಾಗಿ ಆಚೆ ಬಂದ್ಬಿಟ್ಟೆ. ನಾನು ಚರಣ ಆಚೆ ಬಂದ ತಕ್ಷಣ ಅವ್ರ ತಮ್ಮ ಬಂದರು. ಅವ್ರು ಇನ್ನೂ ಲಗೇಜ್ ತಂದಿರಲಿಲ್ಲ, ಯಾಕಂದರೆ ಅವರು ನಮ್ಮ ಜೊತೆ ಟ್ರಿಪ್ಪಲ್ಲಿ ಬರ್ತಿದ್ರು. ಬೇಗ ಅವ್ರ ಮನೆಗೆ ಹೋಗಿದ್ದು ಬ್ರೋ ಕರ್ಕೊಂಡು ಬರ್ತಾಯಿದ್ದು. ಹೊಟ್ಟೆ ತುಂಬ ಹಸಿತಾ ಇತ್ತು. ಅದಕ್ಕೆ ನಮ್ಮ ಶಿಷ್ಯಂಗೆ ನಡ್ಸ್ಕೆ ಕರ್ಕೊಬರ್ತಾನೆ. ಅದಕ್ಕೆ ಒಂದು ಹೊಡೆದ. ಹಾಗೆ ಆಟೋದಲ್ಲಿ ಬರ್ತಾರೆ. ನಮ್ಮ ಶಿಷ್ಯ ಟ್ರಿಪ್ ಹೋಯ್ತಾರೆ. ಖುಷಿ ಹೊಳಿ ಹೆಂಗೆಂಗೋ ಆಡ್ತವನೆ. ಹೊಟ್ಟೆ ಹಸಿತೈತೆ, ಅದಕ್ಕೆ ಊಟ ಮಾಡಕ್ಕೆ ಕರ್ಕೊಂಬಂದೆ. ವೀಡಿಯೋ ಮಾಡ್ತಾ ಇರೋದಕ್ಕೆ ಹೇಳು ಅಂತ ಏನು ಹೇಳ್ತಾನೆ ಕೇಳಿ. ಹಾಗೆ ಊಟ ಮಾಡುವಾಗ ಒಂದು ಪಾರ್ಸಲ್ ತೊಗೊಂಡಿದ್ದು. ಹಂಗೆ ಒಳಗಡೆ ಹೋಗಿ ನಮ್ಮ ಅಣ್ಣ ಕೊಟ್ಟೆ. ನೆಂದ ತಕ್ಷಣ ಬುಂಡೆ ಆಗ್ಬಿಡೋದು. ಅಲ್ಲ ಮಚ್ಚ ಫುಲ್ಲು ಹೊಟ್ಟೆ ಹುರ್ತಾ ಕೂತಿದ್ವಿ. ನಾನು ನಮ್ಮ ಶಿಷ್ಯ ಕೂತ್ಕೊಂಡು ಪೋಸ್ ಕೊಡ್ತಾ ಕೂತಿದ್ವಿ. ಆಮೇಲೆ ನನ್ನ ಶಿಷ್ಯನ ಕರ್ಕೊಬರ್ತೀನಿ ಅಂದ್ಬಿಟ್ಟು 3 ಸೀಟು ಹೋದರು. ನನ್ನ ಶಿಷ್ಯನ ಕರ್ಕೊಂಡು ಬಂದರು. ನೋಡಿ ಹೆಂಗೆ ಬರ್ತಾನೆ ನಮ್ಮ ಶಿಷ್ಯ. ಆಮೇಲೆ ನಮ್ಮ ಶಿಷ್ಯ ಮುಂದೆ ಸ್ಟಾಪು ಅಂದ. ಅವ್ರ ಅಣ್ಣ ಅವ್ರ ತಮ್ಮಂಗೆ ಏನೋ ಕೊಡ್ತಿರೋದನ್ನ ನಮ್ಮ ಚರಣ ನೋಡಿ ಏನು ಹೇಳ್ತೀನಿ ಕೇಳಿ. ನಮ್ಮ ಶಿಷ್ಯ ಟ್ರೈನ್ ನೋಡ್ಕೊಬರ್ತೀನಿ ಅಂದ್ಬಿಟ್ಟು ಟ್ರೈನ್ನೇ ಕರ್ಕೊಬರ್ತಾವನೆ. ಗಬ್ಬರ್ ಸಿಂಗ್ ಹೆಂಗೆ ಗುರು, ಉಳಿದಂಗ ನೋಡ ಹೆಂಗ್ ನೋಡ್ತಾವನೆ. ಇನ್ ಸ್ವಲ್ಪ ದೊಡ್ಡನಾಗ್ಲಿ ಊರ್ನೇ ಆಟ ಆಡಿಸ್ತಾನೆ ಇವನು. ಏನೋ ಮಾಡಿದೀನಿ ನಿಂಗೆ, ಹಿಂಗ್ ಟಾರ್ಚರ್ ಕೊಡ್ತಾ ಇದ್ಯಾ ನನ್ಗೆ. ಅವಾಗಿಂದ ನೋಡ್ತಾನೆ ಇದ್ದೀನಿ, ತಡ್ಕೊಂಡಿದ್ದೀನಿ. ಸುಮ್ನೆ ನೋಡ್ಕೊಂತೀಯ ಅಂತ, ಇಲ್ಲ ಅಂದ್ರೆ ನಿಂಗೆ ಇರ್ತಿದ್ದೆ. ನೋಡ್ ಹೆಂಗಿದ್ದಾನೆ. ಟ್ರೈನ್ ಬಂದ ತಕ್ಷಣ 10ಕ್ಕೆ ರೆಡಿ ಆಗಿದ್ವಿ. ಆಗ ಇವ್ರು 3 ಸೀಟ್ ಎಲ್ಲ ಹೋಗಿದ್ರು. ಇವ್ರು 3 ಸೀಟು ಬಂದರು. ಆಗ ನಮ್ಮ ಶಿಷ್ಯ ನೋಡಿ ಎಲ್ಲರಿಗೂ ಸೈಕ್ ಮಾಡಿಬಿಡ್ತಾನೆ. ಟ್ರೈನ್ ಬಂದಿದೆ, ಓಡ್ಬೇಕಲ್ಲ ನೋಡ. ಈಗ ಹೇಳಲ್ಲ, ಈಗ ಹೇಳ. ಎಲ್ಲ ಟ್ರೈನ್ ಒಳಗೆ ಹತ್ತಿದ ತಕ್ಷಣ ಎಲ್ಲ ಸೀಟ್ ಹಿಡ್ತಾ ಕೂತಿದ್ವಿ. ನಮ್ಮ ಹುಡುಗ ನಮಗೋಸ್ಕರ ಸೀಟ್ ಹಿಡ್ದಿದ್ದ. ಅದನ್ನು ನಾವೆಲ್ಲ ಇಲ್ಲಿ ಕೂತಿದ್ವಿ. ಯಾಕಂದರೆ ನಮ್ಮ ಹುಡುಗ ಪಕ್ಕ ಯಾರು ಲೇಡೀಸ್ ಕೂತ್ಕೊಬಿಟ್ಟಿದ್ರು. ಅವನು ಸೀಟ್ನೇ ಬಿಟ್ಬಿಟ್ಟು ಬಂದ್ಬಿಡ್ತಾನೆ ನೋಡಿ. ಆಮೇಲೆ ನಾನು ನಮ್ಮ ಹುಡುಗ ವೀಡಿಯೋ ಮಾಡೋದಂತೆ ಇದು ಬಂದು ವೀಡಿಯೋ ಮಾಡ್ತಾ ನಮ್ಮ ಹುಡುಗ ಒಂದು ಪ್ಲ್ಯಾನ್ ಕೊಟ್ಟ. ಹೋಯ್ತಾರ ಟ್ರೈನ್ ಯಾರೋ ಚೈನಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ಅದು ಯಾರಿಗೋಸ್ಕರ? ನಿಮ್ಮ ಮಹಾನ್ ಭಾವಗೋಸ್ಕರ. ಹೇಗೆ ಓಡ್ಬರ್ತಾನೆ ನೋಡಿ. ಈ ಮಹಾನ್ ಭಾವ ಓಡ್ಬರ್ತಿದ್ರೆ ನಮ್ಗೇನು ಅನ್ಸುತ್ತೆ ಅಂದರೆ, ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ, ದೆವ್ವಗಳೋಡುತ್ತೆ, ನೋವು ನೀಗುತ್ತೆ. ಇವಾಗ ನೋಡಿ ಗೈಸ್, ನಮ್ಮ ಹುಡುಗ ಟ್ರೈನ್ ಏನೇನೆಲ್ಲ ಶೇಕ್ ಮಾಡ್ತಾನೆ ಅಂತ.
ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕೋ ಕಾಣೆ. ನೀ ಕೂತ್ ಎತ್ತು ಮೇಕೆ ಎತ್ತು ಮೇಕೆ ಎತ್ಲಾ ಎತ್ಲ ಏ ಹೆಂಗಿದೆಯಾ ಉಂಡ್ಯಾ ಸುಮ್ ನೋಡೋ ನಾನು ಕೆಟ್ಟ ಮಾತು ಬೈದ್ ಬಿಡ್ತೀನಿ ನಾನು ಇನ್ನ ಹೊಸ ಮೊಬೈಲ್ ಇವತ್ತು ಪೂಜೆ ಮಾಡಿಲ್ಲ. ಈ ಕಿವಿಲಿ ಇನ್ನೂ ಏನೇನ್ ಕೇಳಬೇಕಪ್ಪ. ಆಮೇಲೆ ಚೆಕಿಂಗ್ ಅವ್ರು ಬಂದಿದ್ರು. ನಮ್ಮ ಫ್ರೆಂಡು ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಬಿಡ್ತಿದ್ದ. ಯಾಕೆ ಅಂದರೆ ಏನೋ ಗಲಾಟೆ ಯಾರೋ ಅವ್ನು ಹೊಡೆದೈತಾಗೋಲಿ ಅಂತ. ಆಗಿದ್ದಾಗಾಯ್ತು ಮುಚ್ಚಲ್ಲೇ ಬಾಯ್ಲಿ ಎಷ್ಟು ಮಾತಾಡ್ತಿದೀಯ. ಇಲ್ಲ ಒಬ್ಬ ನೋಡಿ ಗೈಸ್ ಯಾವಾಗ ಮಾತಾಡ್ಕೊಂಡೇ ನಿಂತಿದ್ದಾನೆ. ನೋಡಿ ಎಲ್ಲರಿಗೂ ತುಂಬ ಹೊಟ್ಟೆ ಸಿಗ್ತಿತ್ತು ಅಂದ್ಬಿಟ್ಟು ಎಲ್ಲ ಊಟ ತೊಗೊಂಡು ಅಣ್ಣ ಅಷ್ಟೊಂದು ಬ್ಲೇಡ್ ಹೊಡೆದಂಗೆ ಗೊತ್ತಾಗಬೇಕಾಯ್ತು ಊಟ ಚೆನ್ನಾಗಿರಲ್ಲ ಅಂತ. ನೀವು ಟ್ರೈನಿಗೆ ಬಂದಾಗ ಯಾರು ಊಟ ತಗೊಳ್ಬೇಡಿ, ಯಾಕೆಂದ್ರೆ ಒಂಚೂರು ಚೆನ್ನಾಗಿರಲ್ಲ. ಆಮೇಲೆ ಪುನಃ ಚೆಕಿಂಗ್ ಅವ್ರು ಬಂದಿದ್ದರು. ಈ ಬ್ಲಾಗ್ ನೋಡ್ತಿರೋ ನನ್ನ ಎಲ್ಲ ಫ್ರೆಂಡ್ಸ್ಗೂ ಇನ್ನೂ ನೆಕ್ಸ್ಟ್ ಬ್ಲಾಗ್ ಬರುತ್ತೆ. ಎಲ್ಲರಿಗೂ ಶುಭರಾತ್ರಿ.